ಬಿಬಿಕೆ ಕುಟುಂಬದಿಂದ ದೂರ ಇರು, ಡ್ರೋನ್ ಪ್ರತಾಪ್ಗೆ ಭವಿಷ್ಯ ಹೇಳಿದ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಅಪ್ಡೇಟ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಅವರು ಆಗಮಿಸಿದ್ದಾರೆ. ಸ್ಪರ್ಧಿಗಳ ಬಗ್ಗೆ ಅವರು ಭವಿಷ್ಯವನ್ನು ಹೇಳಿದ್ದಾರೆ. ಡ್ರೋನ್ ಪ್ರತಾಪ್, ನಮ್ರತಾ ಗೌಡ, ವರ್ತೂರು ಸಂತೋಷ್ ಬಗ್ಗೆ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಹೇಳಿರುವ ಭವಿಷ್ಯ ಶಾಕಿಂಗ್ ಆಗಿದೆ. ನಮ್ರತಾ ಅವರು ಭವಿಷ್ಯ ಕೇಳಿ ಸರ್ಪ್ರೈಸ್ ಆಗಿದ್ದಾರೆ. ವರ್ತೂರು ಪ್ರತಾಪ್ ಶಾಕ್ ಆಗಿದ್ದಾರೆ. ಹೈಲೈಟ್ಸ್. ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ. ಸ್ಪರ್ಧಿಗಳ ಬಗ್ಗೆ ಭವಿಷ್ಯ ಹೇಳಿದ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ. ಸ್ವಾಮೀಜಿಯ ಭವಿಷ್ಯ ಕೇಳಿ ಸ್ಪರ್ಧಿಗಳು ಕಂಗಾಲು. ಡ್ರೋನ್ ಪ್ರತಾಪ್ ಅವರು 3 ವರ್ಷಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ತಂದೆ ಮರಿಮಾದಯ್ಯ, ತಾಯಿ ಸವಿತಾ ಅವರನ್ನು ಭೇಟಿ ಮಾಡಿ ತುಂಬಾ ಖುಷಿಪಟ್ಟಿದ್ದರು. ಇನ್ನೇನು ಅಪ್ಪ ಮಗ ಒಂದಾದರು ಎನ್ನುವಷ್ಟರಲ್ಲಿ ಹೊಸ ಶಾಕ್ ಸಿಕ್ಕಿದೆ. ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ. ಪ್ರೊಮೋ ರಿಲೀಸ್. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಹಿಂದಿನ ಸೀಸನ್ಗಳಲ್ಲಿ ಸ್ವಾಮೀಜಿ ಅವರು ಆಗಮಿಸಿದ್ದಾರೆ. ಇನ್ನು ಟ್ಯಾಟೂ ಕಾರ್ಡ್ ರೀಡರ್ ಕೂಡ ಬಂದು ಸ್ಪರ್ಧಿಗಳ ಬಗ್ಗೆ ಭವಿಷ್ಯ ಹೇಳೋದುಂಟು. ಈಗ ಹೊಸ ವರ್ಷದ ಸಂಭ್ರಮದಲ್ಲಿ ದೊಡ್ಮನೆಗೆ ಮಹಾಗುರುಗಳು ಬಂದಿದ್ದಾರೆ. ಅವರು ಸ್ಪರ್ಧಿಗಳಿಗೆ ಭವಿಷ್ಯ ಹೇಳಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯು ಈ ಪ್ರೊಮೋವನ್ನು ರಿಲೀಸ್ ಮಾಡಿದೆ. ಡ್ರೋನ್ ಪ್ರತಾಪ್ಗೆ ಹೇಳಿದ ಭವಿಷ್ಯ ಏನು? ಡ್ರೋನ್ ಪ್ರತಾಪ್ ಅವರಿಗೆ ಶ್ರೀ ವಿದ್ಯಾಶಂಕರ್ ಗುರುಜಿ ಅವರು ಈ ವಿಚಾರ ಹೇಳಲು ನನಗೆ ಸಂಕಟವಾಗುತ್ತದೆ. ಕುಟುಂಬ ಜೀವನ ಅಷ್ಟು ಸರಿ ಇಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ, ನಿನಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ. ವರ್ತೂರು ಸಂತೋಷ್ ಬಗ್ಗೆ ಏನಂದ್ರು? ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೂ ಹಾಕಿಸಿಕೊಂಡ್ರಿ. ಹಾಕಿಸಿಕೊಂಡು ಬಂದ ದಿನದಿಂದಲೇ ನಿನ್ನ ನೆಮ್ಮದಿ ಹೋಯ್ತುವೆ ಎಂದು ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ವರ್ತೂರು ಸಂತೋಷ್ ಬಗ್ಗೆ ಹೇಳಿದ್ದಾರೆ. ವರ್ತೂರು ಅವರು ಸ್ವಾಮೀಜಿಯ ಮಾತು ಸತ್ಯ ಎಂದು ಹೇಳಿದ್ದಾರೆ. ನಮ್ರತಾ ಗೌಡ ಅವರಿಗೆ ಏನಂದ್ರು? ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ, ಹೊಸ ಬೆಳಕಿನ ಆಗಮನವಾಗತ್ತೆ ಎಂದು ನಮ್ರತಾ ಗೌಡ ಅವರಿಗೆ ಭವಿಷ್ಯ ಹೇಳಿದ್ದಾರೆ. ಅಂದರೆ ಮದುವೆಯಾಗುವ ಹುಡುಗನೇ ಇರಬೇಕು. ಬಿಗ್ ಬಾಸ್ ಮನೆಗೆ ಸ್ವಾಮೀಜಿಗಳು ಬಂದಿದ್ರು. ಈಗಾಗಲೇ ಆರ್ಯವರ್ಧನ್ ಗುರೂಜಿ, ಬ್ರಹ್ಮಾಂಡ ಗುರೂಜಿ, ಅಕ್ಕ ನರೇಂದ್ರ ಶರ್ಮಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗ ಶ್ರೀ ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾರು ಯಾರಿಗೆ ಏನೇನು ಭವಿಷ್ಯ ಹೇಳಿದ್ದಾರೆ ಎಂದು ಕಾದು ನೋಡಬೇಕಿದೆ. ಇನ್ನು ಭವಿಷ್ಯ ಕೇಳಿಕೊಂಡು ಸ್ಪರ್ಧಿಗಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ಶಾಕಿಂಗ್ ಆಗಿದೆಯೋ, ಸರ್ಪ್ರೈಸ್ ಆಗಿದೆಯೋ ಎಂದು ಕಾದು ನೋಡಬೇಕಿದೆ.